ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಂತಹ ಆರೋಪ ಕೇಳಿಬಂದಿತ್ತು. ಕೋರ್ಟ್ ಸೂಚನೆಯ ಮೇರೆಗೆ ಈಗ ಶತಾಯಗತಾಯ ಸರ್ವೆಯನ್ನ ಮಾಡಿ ಮುಗಿಸಿದ್ದಾರೆ. ಬಟ್ ಸರ್ವೆ ಆದಮೇಲೂ ಕೂಡ ಗೊಂದಲ ಮನೆ ಮಾಡಿದೆ. ಯಾಕಾಗಿ ಗೊಂದಲ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಾಜಿ ಸ್ಪೀಕರ್ ವಿರುದ್ಧ ಭೂ ಒತ್ತುವರಿ ವಿವಾದ, ಅರಣ್ಯ ಮತ್ತು ಕಂದಾಯ ಇಲಾಖೆ ನಡುವೆ ಭಿನ್ನಾಭಿಪ್ರಾಯ, ಜಂಟಿ ಸರ್ವೆಯಲ್ಲಿ ಮೂಡದ ಒಮ್ಮತ. ಕಳೆದ 2 ದಶಕಗಳಿಂದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದ ಮತ್ತೊಂದು ಮಜಲು ಪಡೆದುಕೊಂಡಿದೆ. ವಿವಾದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶದ ಮೇರೆಗೆ 2 ದಿನಗಳಿಂದ ನಡೆದ ಜಂಟಿ ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಕೋಲಾರ ಜಿಲ್ಲಾಧಿಕಾರಿ ರವಿ, ಡಿಎಫ್ಒ ಸರೀನಾ ಹಾಗೂ ಡಿಡಿಎಲ್ಆರ್ ಸಂಜೆ ನೇತೃತ್ವದಲ್ಲಿ ಜಂಟಿ ಸರ್ವೆ ಮುಕ್ತಾಯವಾಗಿದೆ. ಆದರೆ ಜಂಟಿ ಸರ್ವೆ ನಡೆಸಿದ ಕಂದಾಯ ಹಾಗೂ ಅರಣ್ಯ ಇಲಾಖೆಗಳ ಮಧ್ಯೆ ಒಮ್ಮತ ಮೂಡಿಲ್ಲ. ಕಂದಾಯ ಇಲಾಖೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅಲ್ಲದೆ ಅರಣ್ಯ ಇಲಾಖೆ ಬಳಿ ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಹಾಗೂ 1937ರಲ್ಲಿ ಆಗಿರುವ ನೋಟಿಫಿಕೇಶನ್ ಪ್ರಕಾರ ಮಾತ್ರವೇ ದಾಖಲೆಗಳನ್ನು ಹಾಜರುಪಡಿಸಲಾಗಿದೆ. 1944ರಲ್ಲಿ ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರವಾಗಿ ಸರ್ವೆ ಕಾರ್ಯ ನಡೆದಿದೆ. ಸರ್ವೆಗೆ ಸಂಬಂಧಿಸಿದ ವರದಿಯನ್ನು ಸಿದ್ಧಪಡಿಸಿ 2-3 ದಿನಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದಾಗಿ ಡಿಸಿ ರವಿ ಹೇಳಿದ್ದಾರೆ. ಬಳಿಕ ಸರ್ಕಾರ ಆ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಹೈಕೋರ್ಟ್ ನಿರ್ದೇಶನದಲ್ಲಿ ನಾನೀಗ ಏನ್ ಮಾತಾಡೋದು ಒಂದು ಭಾಗ ನಿರ್ದೇಶನದ್ದು, ಪೆಟಿಷನರ್ ಅವರು ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನು ಯಾವ ಭಾಗದಲ್ಲಿ ಬರ್ತದೆ ಅಂತಲೂ ಕೂಡ ಕೇಳಿದ್ದಾರೆ. ಅದನ್ನ ಇವರು ನಮಗೆ ಸೂಪರ್ ಇಂಪೋಸ್ ಮಾಡಿ ಮ್ಯಾಪ್ ಮಾಡಿ ನಮಗೆ ಕೊಡಬೇಕು. ಅವರು ರಿಪೋರ್ಟ್ ಕೊಟ್ಟ ನಂತರದಲ್ಲಿ ನಾವು ಸರ್ಕಾರಕ್ಕೆ ಒಂದು ಸವಿವರವಾದಂತ ಈ ಜಂಟಿ ಸಮೀಕ್ಷೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ನಾವು ಸಲ್ಲಿಸ್ತೇವೆ. ಅದು 30ನೇ ತಾರೀಕು ಒಳಗಡೆ ಸಲ್ಲಿಸಬೇಕು ಅಂತ ಗಡುವು ಕೂಡ ನ್ಯಾಯಾಲಯ ಕೊಟ್ಟಿದೆ. ಅಷ್ಟರೊಳಗೆ ನಾವು ನಮ್ಮ ವರದಿಯನ್ನು ಸಲ್ಲಿಸ್ತೇವೆ. ವಿವಾದಿತ ಭೂಮಿ ಸರ್ವೆ ವೇಳೆ ರಮೇಶ್ ಕುಮಾರ್ ಕೋಳಿ ಫಾರಂ ಪ್ರದೇಶ ಮತ್ತು ತೋಟದಲ್ಲಿ ಗುರುತು ಮಾಡಲಾಗಿದೆ. ಹಾಗಾಗಿ ಅದೆಲ್ಲವೂ ಭೂಮಾಪನ ಇಲಾಖೆ ಅಧಿಕಾರಿಗಳು ನಕ್ಷೆ ಸಿದ್ಧಪಡಿಸಿದ ನಂತರವೇ ಎಷ್ಟು ಒತ್ತುವರಿಯಾಗಿದೆ, ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅನ್ನೋದು ಗೊತ್ತಾಗಲಿದೆ. ಹೊಸ ಹುಡಿಯ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಅರಣ್ಯ ಇಲಾಖೆ ಭೂಮಿ ಒತ್ತುವರಿಯಾಗಿದೆ ಎಂದು ಡಿಎಫ್ಒ ಸರೀನಾ ಆರೋಪಿಸಿದ್ದಾರೆ. ಅರಣ್ಯ ಭೂಮಿ ಒತ್ತುವರಿ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಜಂಟಿ ಸರ್ವೆ ಕಾರ್ಯ ಸರಿಯಾಗಿ ಆಗಿದೆ. ಡಿಡಿಎಲ್ಆರ್ ನೀಡುವ ನಕ್ಷೆಯಲ್ಲಿ ಅರಣ್ಯ ಭೂಮಿ ಒತ್ತುವರಿ ಬಗ್ಗೆ ತೋರಿಸದಿದ್ದರೆ ಜಂಟಿ ಸರ್ವೆ ವರದಿಗೆ ನಾನು ಸಹಿ ಹಾಕಲ್ಲ ಎಂದಿದ್ದಾರೆ. ನಮ್ಮ ಪರವಾಗಿ ಅದು ಎನ್ಕ್ರೋಚ್ಮೆಂಟ್ ಆಗಿದೆ. ಸರ್ವೆ ನಂಬರ್ 1 315 ಎಕರೆ ಅದು ಇದೆ. ಸೊ ಸರ್ವೆ ನಂಬರ್ 2ರಲ್ಲಿ 113 ಎಕರ್ಸ್ ಅಂದರೆ 113 ಎಕರ್ಸ್ ನಮಗೆ ಇರಲೇಬೇಕು. ನನಗೆ ಒತ್ತುವರಿ ಇದೆ ಅಂತ ಅನಿಸಿದೆ. ಮೊದಲು ಮ್ಯಾಪ್ ಬರಲಿ, ಸೊ ಅದನ್ನ ಕರೆಕ್ಟಾಗಿ ನಮ್ಮ ಬೌಂಡ್ರಿಗೆ ಮತ್ತು ಇದ್ರ ಬೌಂಡ್ರಿ ಬಗ್ಗೆ ಗೊತ್ತಾಗುತ್ತೆ ನಮಗೆ ಸಂಪೂರ್ಣವಾಗಿ. ಎಷ್ಟಾಗಿದೆ, ಏನಾಗಿದೆ ಅದೆಲ್ಲ ಆವಾಗಲೇ ಗೊತ್ತಾಗೋದು. ಅದು ನಂತರ ಮುಂದಿನ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ರಮೇಶ್ ಕುಮಾರ್ ವಿರುದ್ಧದ ಅರಣ್ಯ ಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶದಂತೆ ಯಾವುದೇ ತಕರಾರು ಇಲ್ಲದೆ ಜಂಟಿ ಸರ್ವೆ ಕಾರ್ಯ ಮುಗಿದಿದೆ. ಆದರೆ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ನಡುವೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗುತ್ತಿದ್ದು, ಅಂತಿಮವಾಗಿ ವರದಿ ಸಿದ್ಧವಾದ ಮೇಲೆ ಮಾತ್ರವೇ ಒತ್ತುವರಿ ಆಗಿದೆಯಾ ಇಲ್ಲವಾ ಅನ್ನೋ ಸ್ಪಷ್ಟ ಉತ್ತರ ಸಿಗಲಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.